ಇನ್ನು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಶಾಸಕ ಮುನಿರತ್ನ ಬಂಧನ ಆಗುವಂತ ಸಾಧ್ಯತೆ ಇದೆ. ವಯಾಲಿ ಕಾವಲ್ನ ಮುನಿರತ್ನ ಮನೆಯಲ್ಲಿ ಪೊಲೀಸರು ತಲಾಶ್ ಮಾಡ್ತಿದ್ದಾರೆ. ಮುನಿರತ್ನ ಮನೆಗೆ ಭೇಟಿ ನೀಡಿ ಪೊಲೀಸರು ಸ್ಥಳ ಮಹಜರು ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ ಅಲ್ಲಿ ಬಿಗಿ ಭದ್ರತೆ ಇದೆ. ಜೊತೆಗೆ ಮುನಿರತ್ನ ಮನೆಗೆ ಭೇಟಿ ಕೊಟ್ಟು ಪೊಲೀಸರು ಸ್ಥಳ ಮಹಜರು ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಶಾಸಕ ಮುನಿರತ್ನ ಬಂಧನ ಆಗಬಹುದು. ಪ್ರಕರಣ ದಾಖಲಾದ ಬೆನ್ನಲ್ಲೇ ಈಗ ಮುನಿರತ್ನ ನಾಪತ್ತೆ ಆಗಿದ್ದಾರೆ. ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ, ಎಲ್ಲೋ ನಾಪತ್ತೆ ಆಗಿದ್ದಾರೆ. ಶಾಸಕ ಮುನಿರತ್ನಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ ಪೊಲೀಸರು. ಜೊತೆಗೆ ಅಟ್ರಾಸಿಟಿ ಕೇಸ್ ಹಿನ್ನೆಲೆ ಎಸಿಪಿ ಪ್ರಕಾಶ್ ರೆಡ್ಡಿ ನೇತೃತ್ವದಲ್ಲಿ ತನಿಖೆ ಕೂಡ ಶುರುವಾಗ್ತಾ ಇದೆ. ಜಾತಿ ನಿಂದನೆ ಆಗಿದೆ. ಇಲ್ಲಿ ಎರಡು ಸಮುದಾಯಗಳ ನಿಂದನೆ ಆಗಿರುವಂತದ್ದು, ಒಕ್ಕಲಿಗ, ದಲಿತ. ಇದ್ರ ಬಗ್ಗೆ ಎಷ್ಟು ತುಚ್ಛವಾಗಿ ಮಾತನಾಡಿದ್ದಾರೆ ಅಂದ್ರೆ ಅದನ್ನ ನಾವು ನಿಮ್ಗೆ ಆಡಿಯೋವನ್ನ ಎಷ್ಟಾಗುತ್ತೋ ಅಷ್ಟು ತೋರ್ಸೋದಕ್ಕೆ ಕೇಳಿಸೋದಕ್ಕೆ ಟ್ರೈ ಮಾಡಿದ್ವಿ. ಆದ್ರೆ ಅಲ್ಲಿ ಎಲ್ಲ ಕೂಡ ಬೀಪ್ ಹಾಕಬೇಕಾಗುತ್ತೆ. ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ವರ್ಗುನು ಅವಾಚ್ಯ ಶಬ್ದಗಳೇ, ಕೆಟ್ಟ ಪದಗಳೇ. ಹಾಗಾಗಿ ಅದ್ಯಾವುದನ್ನು ಕೂಡ ನಾವು ನಿಮಗೆ ಕೇಳಿಸೋದಕ್ಕಾಗಲ್ಲ. ಅದಕ್ಕೋಸ್ಕರನೇ ಬೀಪ್ ಹಾಕಿರೋದು. ಅದರಲ್ಲಿ ಎಲ್ಲೋ ಒಂದು 5-6 ಪದಗಳು ನಿಮ್ಗೆ ಕೇಳಿಸಿರ್ಬೋದು ಅಷ್ಟೇ. ಶುರುವಿಂದ ಹಿಡಿದು ಕೊನೆವರೆಗೂ ಕೂಡ ಇದೇ ರೀತಿಯಾಗಿ ಅವಾಚ್ಯ ಶಬ್ದಗಳು, ಸೊಂಟದ ತೆಳಗಿನ ಮಾತು. ಹೀಗಾಗಿ ಅದ್ಯಾವುದನ್ನು ಕೂಡ ಕೇಳಿಸೋದಕ್ಕಾಗಿಲ್ಲ. ಆದರೆ ಈ ರೀತಿ ಜಾತಿ ನಿಂದನೆ ಮಾಡುವಂಥ ಸಂದರ್ಭದಲ್ಲಿ ಕೆಟ್ಟ ಕೊಳಕ ಮಾತನಾಡಿ, ಜೊತೆಗೆ ಅವರ ಮನೆ ಚಲುವರಾಜು ಅವರ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳ ಬಗ್ಗೆ ಕೂಡ ಬಹಳ ಕೆಟ್ಟದಾಗಿ ಮಾತನಾಡಿದ್ದಾರಂತೆ. ವೈಯಕ್ತಿಕವಾಗಿ ಬಹಳ ನಿಂದನೆ ಮಾಡಿದ್ದಾರೆ. ಜಾತಿ ನಿಂದನೆ ಆಗಿದೆ. ಜಾತಿ ನಿಂದನೆ ಅಂತ ಬಂದ್ರೆ ಅಟ್ರಾಸಿಟಿ ಕೇಸ್, ಜೊತೆಗೆ ಕೊಲೆ ಬೆದರಿಕೆ ಕೂಡ ಅಲ್ಲಿ ಆಡಿಯೋದಲ್ಲಿ ನೀವು ಮಧ್ಯದಲ್ಲಿ ಕೇಳಿಸ್ಕೊಳ್ತಾ ಇದ್ರಿ. ನಾನು 5 ವರ್ಷ MLA ಆಗಿರ್ತೀನಿ ಕಣೋ ಅನ್ನುವಂಥ ಒಂದು ಆಡಿಯೋ. ಜೊತೆಗೆ ಆ ಮಾಮೂಲಿ ಹಣವನ್ನು ತಂದುಕೊಡ್ಬೇಕು. ಎಲ್ಲಿ ಹೋಗ್ತೀಯಾ ನೀನು, ಇಲ್ಲೇ ಇರ್ತೀಯಾ ಅಂದರೆ ನನ್ನ ಕಂಟ್ರೋಲ್ನಲ್ಲೇ ಇರ್ತೀಯಾ, ತಂದು ಕೊಡದೇ ಇದ್ರೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಷ್ಟೇ ನಿನ್ನ ಕತೆ ಅನ್ನೋ ರೀತಿಯಾಗಿ ಕೊಲೆ ಬೆದರಿಕೆ, ಜಾತಿ ನಿಂದನೆ, ಜೊತೆಗೆ ಭ್ರಷ್ಟಾಚಾರ ಅಂದರೆ ಲಂಚ ಬೇಡಿಕೆ, ಇಷ್ಟು ಹಣ ಕೊಡಬೇಕು, ಮಾಮೂಲಿ ಕೊಡಬೇಕು ಅಂತ. ಜೊತೆಗೆ 20 ಲಕ್ಷ ಇಸ್ಕೊಂಡಿದ್ದಾರಂತೆ, ಆ ಹಣನೂ ಕೊಟ್ಟಿಲ್ವಂತೆ. ಇಷ್ಟೆಲ್ಲ ಗಂಭೀರ ಆರೋಪಗಳು ಶಾಸಕ ಮುನಿರತ್ನ ಮೇಲಿರುವಂಥದ್ದು. 2 FIR ಕೂಡ ದಾಖಲು ಆಗಿರುವಂಥದ್ದು. ಈಗ ಶಾಸಕ ಮುನಿರತ್ನ ನಾಪತ್ತೆ. ಎಲ್ಲಿ ಹೋಗಿದ್ದಾರೆ ಹುಡುಕಾಡ್ತಾ ಇದ್ದಾರೆ ಪೊಲೀಸರು. ಜೊತೆಗೆ ಅವರ ಮನೆ ಹತ್ರ ಕೂಡ ಪೊಲೀಸರಿದ್ದಾರೆ. ಮನೆಯಲ್ಲಿ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಭದ್ರತೆ ಕೂಡ ವಹಿಸಿದ್ದಾರೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಕೂಡ ಶುರು ಮಾಡ್ತಿದ್ದಾರೆ. ಅದಕ್ಕೂ ಮುಂಚೆ ಶಾಸಕ ಮುನಿರತ್ನ ಕೂಡ ಪತ್ತೆ ಆಗಬೇಕಾಗಿದೆ. ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಟ್ರೈ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಹೋಗಿರಬಹುದು, ಕಾಲ್ ಡೀಟೇಲ್ಸ್ ಇರ್ಬೋದು, ಅಥವಾ ಅವರ ಆಪ್ತರಿರ್ಬೋದು, ಅವರೆಲ್ಲರನ್ನೂ ಕೂಡ ಕೇಳ್ತಾರೆ. ಈಗ ಸ್ವಪಕ್ಷದಲ್ಲೇ ಒಂದಷ್ಟು ಅಸಮಾಧಾನ ಇದೆ ಈ ರೀತಿ ಜನರನ್ನ, ಸಮುದಾಯವನ್ನ, ಜಾತಿಯನ್ನ ನಿಂದನೆ ಮಾಡಿರೋದ್ರಿಂದ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಲೈವ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಿದ್ದಾರೆ. ಸಂತೋಷ್ ಪಟೇಲ್, ಈಗಾಗಲೇ ಈ ಕೇಸ್ಗೆ ಸಂಬಂಧಪಟ್ಟಂತೆ ಮುನಿರತ್ನ ವಿರುದ್ಧ 2 FIR ದಾಖಲಾಗಿದ್ದಾವೆ. ಆದರೆ ಮುನಿರತ್ನ ಪತ್ತೆಯಾಗ್ತಾ ಇಲ್ಲ. ಜೊತೆಗೆ ಪೊಲೀಸರು ಕೂಡ ಅವರ ಮನೆ ಹತ್ರ ನಿಂತ್ಕೊಂಡಿದ್ದಾರೆ. ಒಂದಷ್ಟು ಭದ್ರತೆ ಇದೆ, ಸ್ಥಳ ಮಹಜರು ಕೂಡ ನಡೀತಾ ಇದೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಇದೆ? ಸೌಖ್ಯ, ಈಗಾಗಲೇ ಏನು ಮುನಿರತ್ನಂ ಅವರ ವಿರುದ್ಧ 2 ಪ್ರಕರಣಗಳು ದಾಖಲಾಗಿರುವಂಥದ್ದು. ವಯಲ್ಕಾಲ್ ಪೊಲೀಸ್ ಠಾಣೆಯಲ್ಲಿ 2 FIR ಕೂಡ ದಾಖಲಾಗಿದೆ. ಒಂದು ಮಾಜಿ ಕಾರ್ಪೊರೇಟರ್ ಕೊಟ್ಟಿರುವಂತಹ ದೂರು, ಜಾತಿ ನಿಂದನೆ ದೂರಿನ ಅಡಿಯಲ್ಲಿ ಒಂದು ಪ್ರಕರಣ FIR ದಾಖಲಾದರೆ, ಮತ್ತೊಂದು ಕಾಂಟ್ರಾಕ್ಟರ್ ಚಲುವರಾಜ್ ಕೊಟ್ಟಿರುವಂತಹ ಹಿನ್ನೆಲೆ 2 FIR ದಾಖಲಾಗಿರುವಂಥದ್ದು. FIRನಲ್ಲಿ ಪ್ರಮುಖವಾಗಿ ಆರೋಪ ಮಾಡಿರುವಂಥದ್ದು RR ನಗರದ ಕ್ಷೇತ್ರದ ಶಾಸಕ ಆಗಿರುವಂತಹ ಮುನಿರತ್ನಂ ಅವರ ವಿರುದ್ಧ ಒಂದು ದೂರನ್ನು ಕೊಟ್ಟಿರುವಂಥದ್ದು. ಒಂದು ಕಡೆಯಿಂದ ಆತ ಚಲುವರಾಜ್ ಏನಿದ್ದಾನೆ ಆತನಿಗೆ ಲಂಚಕ್ಕೆ ಬೇಡಿಕೆಯನ್ನು ಇಡ್ತಾ ಇರುವಂಥದ್ದು ಅಂತ ಹೇಳಿ ಆರೋಪವನ್ನು ಮಾಡಿರುವಂಥದ್ದು. ಅದಷ್ಟೇ ಅಲ್ಲದೆ ಕಳೆದ 3 ವರ್ಷಗಳಿಂದಲೂ ಕೂಡ ಇವನು ಹಣಕಾಸಿನ ವಿಚಾರವಾಗಿ ನನ್ನ ಕರೆಯುವಂಥದ್ದು, ಕಿರುಕುಳ ಕೊಡುವಂಥದ್ದು ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನೋ ಕಸ ವಿಲೇವಾರಿ BBMP ಏನು ಬರುತ್ತೆ, ಘನತ್ಯಾಜ್ಯ ವಿಲೇವಾರಿಯನ್ನು ಮಾಡಲಿಕ್ಕೆ ಇವರು ಕಸದ ಕಾಂಟ್ರಾಕ್ಟನ್ನು ಚಲುವರಾಜು ಮಾಡ್ತಾ ಇರ್ತಾರೆ. ಕಳೆದ 3 ವರ್ಷಗಳಿಂದ ಮಾಡ್ತಾ ಇರೋದ್ರ ಬಗ್ಗೆ RR ನಗರದ ಶಾಸಕ ಆಗಿರುವಂತಹ ಮುನಿರತ್ನಂ ಅವರಿಗೆ ಮಾಹಿತಿ ಇರುತ್ತೆ. ಈ ಮಾಹಿತಿಯನ್ನು ಆಧರಿಸಿ ಅವರು ಆತನ ಮನೆಗೆ ಕರೆಸ್ಕೊಳ್ಳುವಂಥದ್ದು. ಮನೆಗೆ ಕರೆಸ್ಕೊಂಡ ನಂತರ ಸುಮಾರು 3 ವರ್ಷಕ್ಕೆ 36 ತಿಂಗಳುಗಳಾಗುತ್ತೆ. ಪ್ರತಿ ತಿಂಗಳಿಗೆ 1 ಲಕ್ಷದ ಹಾಗೆ
36 ಲಕ್ಷ ರೂಪಾಯಿ ಹಣವನ್ನು ಲಂಚವನ್ನು ಕೊಡಬೇಕು ಅಂತೇಳಿ ಆತನಿಗೆ ಬೇಡಿಕೆಯನ್ನು ಇಡುವಂಥದ್ದು. ಚಲುವರಾಜ ಸಂದರ್ಭದಲ್ಲಿ ಅಷ್ಟು ನನ್ನ ಬಳಿ ಹಣ ಇಲ್ಲ ಅಂತ ಹೇಳಿದಾಗ 30 ಲಕ್ಷವನ್ನು ಕೊಡಲೇಬೇಕು ಅಂತೇಳಿ ಆತನಿಗೆ ಬೆದರಿಕೆಯನ್ನು ಹಾಕ್ತಾರೆ. ಆಗ ಆತ 15 ಲಕ್ಷವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ ಅಲ್ಲಿಂದ ಹೊರಬಂದ ನಂತರ ಯಾವುದೇ ಹಣವನ್ನು ಕೊಡೋದಿಲ್ಲ. ಅದರ ಜೊತೆಗೆ ಇದಕ್ಕೆ ಮೊದಲು 2021ರಲ್ಲಿ ಕಸ ವಿಲೇವಾರಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಸುಮಾರು 10 ಆಟೋಗಳನ್ನು ಕೊಡಿಸುವ ಹೆಸರಿನಲ್ಲಿ 20 ಲಕ್ಷ ಲಂಚವನ್ನು ಮುನಿರತ್ನಂ ಅವರು ಪಡ್ಕೊಂಡಿರ್ತಾರೆ. ಆದರೆ ಯಾವುದೇ ಆಟೋಗಳನ್ನು ಕೂಡ ಅವರು ಕೊಡಿಸೋದಿಲ್ಲ. ಮತ್ತು ಆ ಹಣವನ್ನು ಕೇಳಿದರೆ BBMPಗೆ ಒಂದು ಲೆಟ್ರನ್ನು ಬರೀತಾರೆ, ಇವರಿಗೆ ಹೆಚ್ಚಿನ ಆಟೋಗಳನ್ನು ವ್ಯವಸ್ಥೆ ವಾಹನವನ್ನು ಮಾಡಿಕೊಡಬೇಕು ಅಂತ ಹೇಳಿ BBMP ಕಮಿಷನರ್ಗೆ ಪತ್ರವನ್ನು ಬರೆಯುವಂಥದ್ದು. ಸೊ ಅಂದರೆ ಈ ಒಂದು ಕಡೆ ಲಂಚವನ್ನು ತೆಗೆದುಕೊಳ್ಳುವಂಥದ್ದು, ಮತ್ತೊಂದು ಕಡೆ ಇವರಿಗೆ ಬೆದರಿಕೆಯನ್ನು ಹಾಕುವಂಥದ್ದು, ಹಫ್ತವನ್ನು ಕೊಡುವ ರೀತಿಯಲ್ಲಿ ಕೇಳುವಂಥದ್ದು. ಸೊ ಈಗ ಹಲವು ರೀತಿಯಲ್ಲಿ ಇವರಿಗೆ ಬೆದರಿಕೆಯನ್ನು ಹಾಕೊಳ್ತಾನೆ ಬರ್ತಾಯಿದೆ. ಮತ್ತು ಅವರ ಮನೆಗೆ ಕರೆಸಿ 2-3 ಬಾರಿ ಹಲ್ಲೆಯನ್ನು ಕೂಡ ಮಾಡಿದರು ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಇತ್ತೀಚೆಗಷ್ಟೇ ಮೊನ್ನೆ ಇದೇ ವಿಚಾರವಾಗಿ ಆತ ಹಣವನ್ನು ತಂದು ಕೊಡಲಿಲ್ಲ ಅಂಥೇಳಿ ಮನೆಗೆ ಕರೆಸ್ಕೊಂಡು ಆತನಿಗೆ ಒಂದು ಹಲ್ಲೆಯನ್ನು ಮಾಡಿರುವಂಥದ್ದು, ಅದರ ಜೊತೆಗೆ ಬೆದರಿಕೆಯನ್ನು ಹಾಕಿರುವಂಥದ್ದನ್ನು ಕೂಡ ಮಾಡಿರುವಂಥದ್ದು. ಸೊ ಇಲ್ಲಿ ಏನಂತ ಹೇಳಿದರೆ ಹಣಕಾಸನ್ನು ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಜಾತಿಯನ್ನು ಹಿಡಿದು ನಿಂದನೆ ಮಾಡಿರುವಂಥದ್ದು. ನೀನು ಒಕ್ಕಲಿಗನ ಅಂಥೇಳಿ ಅವರ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಈತ ಅವಾಚ್ಯ ಶಬ್ದಗಳನ್ನು ಬಳಸಿರುವಂಥದ್ದು. ಅದರ ಜೊತೆಗೆ ಮಾಜಿ ಕಾರ್ಪೊರೇಟರ್ ಏನಿದ್ದಾರೆ ಅವರ ಒಂದು ಜಾತಿಯನ್ನು ಹಿಡಿದು ದಲಿತ ನಿಂದಕರಾಗಿ ಈತ ಕೆಲಸವನ್ನು ಅವಾಚ್ಯ ಶಬ್ದಗಳಿಂದ ನಿಂತಿರುವಂಥದ್ದು. ಸೊ ಇದರ ಆಡಿಯೋಗಳು ವೈರಲ್ ಆಗಿದೆ. ಅದರ ಜೊತೆಗೆ ಪತ್ರಿಕಾಗೋಷ್ಠಿಯನ್ನು ಚಲುವರಾಜ್ ಕೂಡ ಮಾಡ್ತಾರೆ. ಇದರ ಬೆನ್ನಲ್ಲೇ ಪ್ರಕರಣ ದಾಖಲಾಗಿದೆ. ಯಾವಾಗ ಇಷ್ಟೆಲ್ಲ ಬೆಳವಣಿಗೆಗಳಾಗುತ್ತೆ ತಕ್ಷಣ ಶಾಸಕ ಮುನಿರತ್ನ ಇಲ್ಲಿಂದ ಮನೆಯಿಂದ ಎಸ್ಕೇಪ್ ಆಗಿರುವಂಥದ್ದು, ಯಾರ ಕೈಗೂ ಕೂಡ ಸಂಪರ್ಕಕ್ಕೆ ಸಿಗ್ತಾಯಿಲ್ಲ ಅನ್ನೋ ಮಾಹಿತಿ ಲಭ್ಯ ಇರುವಂಥದ್ದು. ಒಂದು ಕಡೆ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿ ತನಿಖೆ ನಡೆಸ್ತಾ ಇದ್ದಾರೆ. ಇವತ್ತು ಅವರು ಮನೆ ಹತ್ರನೂ ಹೋಗಿದ್ದಾರೆ. ಮನೆಯ ಸುತ್ತಮುತ್ತ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಅದರ ಜೊತೆಗೆ ಮಹಜರ್ ಪ್ರಕ್ರಿಯೆಗಳನ್ನು ಮಾಡಿರುವಂಥದ್ದು. ಇತ್ತ ಕಡೆ ಮುನಿರತ್ನಂ ಅವರು ಕೂಡ ತಮ್ಮ ಕಾನೂನು ಹೋರಾಟವನ್ನು ಮಾಡಲಿಕ್ಕೆ ಅವರ ವಕೀಲರನ್ನು ಭೇಟಿಯನ್ನು ಮಾಡಿರುವಂಥದ್ದು. ಅವರ ಬಳಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ಮಾಡಿರುವಂಥದ್ದು. ಅಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ನಾವು ನೋಡಿದಂಥ ಸಂದರ್ಭದಲ್ಲಿ ಒಂದು ಕಡೆ ಇದರ ಹಿಂದೆ ಬೇರೆ ಯಾರೋ ಇದ್ದಾರೆ ಅಂಥೇಳಿ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಹೇಗಾದರೂ ಸರಿ ಮುನಿರತ್ನಂ ಅವರ ವಿರುದ್ಧ ಷಡ್ಯಂತ್ರವನ್ನು ಮಾಡಬೇಕು ಅಂಥೇಳಿ ಮಾಡಿದ್ದಾರೆ ಅಂತ ಹೇಳಿ ಮುನಿರತ್ನಂನ ಪರ ಇರುವಂಥವರು ಹೇಳಿಕೆಗಳನ್ನು ಕೊಟ್ಟರೆ, ಇತ್ತ ನಿಂದನೆಗೆ ಒಳಗಾದವನು, ಹಲ್ಲೆಗೆ ಒಳಗಾದಂಥ ಚಲುವರಾಜ್ ಏನಿದ್ದಾರೆ ಕಾಂಟ್ರಾಕ್ಟರ್, ಅವರು ಹಿಂದೆ ನಾನು ಆತ್ಮಹತ್ಯೆಗೆ ಕೂಡ ಪ್ರಯತ್ನವನ್ನು ಮಾಡಿದ್ದೆ, ಇವರ ಕಿರುಕುಳವನ್ನು ತಾಡದೆ, ಆದರೆ ನನ್ನ ಹೆಂಡತಿ ಮಕ್ಕಳು ಮನೆಯವರನ್ನೆಲ್ಲ ನೋಡಿ ನಾನು ಆತ್ಮಹತ್ಯೆಯ ನಿರ್ಧಾರವನ್ನು ಕೈಬಿಟ್ಟು ಈಗ ಇವರ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ನಿನ್ನೆ ಅವರು ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನು ರೇಣುಕಾಸ್ವಾಮಿ ಹತ್ಯೆ ಕೇಸ್ ಆಯಿತು, ದರ್ಶನ್ ಆ್ಯಂಡ್ ಗ್ಯಾಂಗ್ ಏನು ಅರೆಸ್ಟ್ ಆಗಿದೆ, ಅದರಲ್ಲಿ ಮುನಿರತ್ನಂ ಅವರ ಸಂಬಂಧಿ ಕೂಡ ಓರ್ವ ಬಂಧನ ಆಗಿರುವಂಥದ್ದು ದೀಪಕ್ ಅಂತೇಳಿ. ಸೊ ಆತನು ಗೊತ್ತಲ್ಲ ನಿನಗೆ ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಿದ್ರೆ ಯಾರು ಅಂತ, ಸೊ ಹೀಗೆ ನನ್ನ ಸಂಬಂಧಿ ಅಂತ ಹೇಳ್ಕೊಂಡು ಅದನ್ನು ಕೂಡ ಬೆದರಿಕೆಯನ್ನು ಹಾಕ್ತಾರೆ ಅಂತೇಳಿ ಇವರು ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ಈ ಬೆದರಿಕೆಗಳನ್ನು ಹಾಕಿದ್ದಾರೆ ಅಂತೇಳಿ ಆರೋಪವನ್ನು ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಇಡೀ ಪ್ರಕರಣ ನೋಡಿದಾಗ ಒಂದು ಕಡೆ ಅಟ್ರಾಸಿಟಿ ಪ್ರಕರಣ ಆಗಿದೆ, ಮತ್ತೊಂದು ಕಡೆ ಹಲ್ಲೆ, ಲಂಚಕ ಬೇಡಿಕೆ, ವಂಚನೆ, ಮೋಸ, ಹೀಗೆ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಿ ಬೇಕಾದ್ರೆ ಮುನಿರತ್ನಂ ಅವರ ಬಂಧನ ಮಾಡಬಹುದು. ಈ ಕಾರಣಕ್ಕಾಗಿ ಬಂಧನದ ಭೀತಿಯಲ್ಲಿ ಮನೆಯನ್ನು ಬಿಟ್ಟು ಅವರು ಹೊರ ಹೋಗಿರುವಂಥದ್ದು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.